ಹಲೋ ವೀಕ್ಷಕರೇ, ಮತ್ತೊಂದು ಹೊಸ ಅಪ್ಡೇಟ್ನಲ್ಲಿ ಎಲ್ಲರಿಗೂ ಸ್ವಾಗತ. 7th ಪೇ ಕಮಿಷನ್ ಸರ್ಕಾರಿ ನೌಕರರ ಸೆಪ್ಟೆಂಬರ್ 3ನೇ ವಾರ ಸಿಹಿ ಸುದ್ದಿ ಘೋಷಣೆ. ಹೌದು ಸ್ನೇಹಿತರೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು. ಸ್ನೇಹಿತರೆ, 7ನೇ ವೇತನ ಆಯೋಗದಡಿ 7th ಪೇ ಕಮಿಷನ್ ಕೇಂದ್ರ ಸರ್ಕಾರವು ತನ್ನ ನೌಕರರಿಗೆ ಸಿಹಿ ಸುದ್ದಿ ನೀಡಲು ಸಜ್ಜಾಗಿದೆ. ಇದೇ ಸೆಪ್ಟೆಂಬರ್ 3ನೇ ವಾರದಂದು ವರ್ಷದ 2ನೇ ತುಟ್ಟಿ ಭತ್ಯೆ ಹೆಚ್ಚಳ ಮಾಡಿ ಆದೇಶಿಸಲಿದೆ. ಈ ಮೂಲಕ ನೌಕರರಿಗೆ ಸರ್ಕಾರ ಕೊಡುಗೆ ನೀಡಲಿದೆ. ಆದರೆ ನೌಕರರು ಕೇಂದ್ರ ಸರ್ಕಾರದಿಂದ ಕೋವಿಡ್ ವೇಳೆ ಉಳಿಸಿಕೊಂಡಿರುವ DA ಹೆಚ್ಚಳದ ಬಾಕಿ ಪಡೆಯಲಿದ್ದಾರೆಯೇ ಎಂಬುದು ಗೊತ್ತಾಗಬೇಕಿದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಏಕೀಕೃತ ಪಿಂಚಣಿ ಯೋಜನೆ UPS ಜಾರಿಗೆ ತರಲು ಅನುಮೋದನೆ ನೀಡಿದೆ. ಇದರ ಬೆನ್ನಲ್ಲೇ ಇದೇ ತಿಂಗಳು 3ನೇ ವಾರ ನೌಕರರ ತುಟ್ಟಿ ಭತ್ಯೆಯನ್ನು 3% ಇಲ್ಲವೇ 4% ಹೆಚ್ಚಳ ಮಾಡಿ ಘೋಷಿಸುವುದು ಬಹುತೇಕ ಖಚಿತ ಎಂದು ಸರ್ಕಾರಿ ಮೂಲಗಳು ತಿಳಿಸಿವೆ. ಸ್ನೇಹಿತರೆ, ತುಟ್ಟಿ ಭತ್ಯೆ ಹೆಚ್ಚಳದ ಮೂಲಗಳು ತಿಳಿಸುವ ಪ್ರಕಾರ ಈ ವರ್ಷದ 2024 2ನೇ ತುಟ್ಟಿ ಭತ್ಯೆ ಹೆಚ್ಚಳದ ಅಧಿಕೃತ ಮಾಹಿತಿಯನ್ನು ನೌಕರರು ಸೆಪ್ಟೆಂಬರ್ 3ನೇ ಪಡೆಯಲಿದ್ದಾರೆ. ಕೇಂದ್ರ ಸರ್ಕಾರವು 3ರಿಂದ 4% DA ಹೆಚ್ಚಳದ ಮಾಡಲಿದೆ. ತುಟ್ಟಿ ಭತ್ಯೆ ಪ್ರಮಾಣ 54ಕ್ಕೆ ತಲುಪುತ್ತದೆ. ಹೌದು ಸ್ನೇಹಿತರೆ, ಈ ಮೊದಲು 3% DA ಏರಿಕೆ ಆಗಬಹುದು ಎನ್ನಲಾಗಿತ್ತು. ಇದೀಗ 4% ಹೆಚ್ಚಿಸಬಹುದು. ಜನವರಿಯಲ್ಲಿ ಏರಿಕೆ ಮಾಡಬೇಕಿದ್ದ ತುಟ್ಟಿ ಭತ್ಯೆ ಹೆಚ್ಚಳದ 4% ಏರಿಕೆ ಮಾಡಿ ಮಾರ್ಚ್ ತಿಂಗಳಲ್ಲಿ ಆದೇಶಿಸಲಾಗಿತ್ತು. ಇದರಿಂದಾಗಿ ತುಟ್ಟಿ ಭತ್ಯೆ ಪ್ರಮಾಣ 50% ತಲುಪಿತು. ಸ್ನೇಹಿತರೆ, ಸೆಪ್ಟೆಂಬರ್ ಘೋಷಣೆಯೊಂದಿಗೆ ತುಟ್ಟಿ ಭತ್ಯೆ ಪ್ರಮಾಣ 54% ತಲುಪುವ ನಿರೀಕ್ಷೆ ಇದೆ. ತುಟ್ಟಿ ಭತ್ಯೆ ಮಾತ್ರವಲ್ಲದೆ ಪಿಂಚಣಿದಾರರಿಗೆ ತುಟ್ಟಿ ಪರಿಹಾರ ಸಹ ಘೋಷಣೆ ಆಗುವ ಸಾಧ್ಯತೆ ಇದೆ. ಪ್ರತಿ ವರ್ಷ ಇವುಗಳನ್ನು 2 ಬಾರಿ ಹೆಚ್ಚಿಸುವ ಮೂಲಕ ನೌಕರರನ್ನು ಹೆಚ್ಚುತ್ತಿರುವ ಬೆಲೆ ಏರಿಕೆಗಳ ಮಧ್ಯೆ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುತ್ತದೆ. ಸ್ನೇಹಿತರೆ, ಬಾಕಿ DA ಹೆಚ್ಚಳದ ಪಾವತಿ ಬಗ್ಗೆ ಸರ್ಕಾರ ಏನು ಹೇಳುತ್ತೆ ನೋಡೋಣ. ಸ್ನೇಹಿತರೆ, 2020ರಲ್ಲಿ ಎದುರಾದ ಕೋವಿಡ್ ಸಂಕಷ್ಟದಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಏರಿಕೆ ಮಾಡಿದ್ದ 18 ತಿಂಗಳ ತುಟ್ಟಿ ಭತ್ಯೆ ಹಾಗೂ ತುಟ್ಟಿ ಪರಿಹಾರದ ಏರಿಕೆಯು ಇವರಿಗೆ ಪಾವತಿಯಾಗದೆ ಬಾಕಿ ಉಳಿದುಕೊಂಡಿದೆ. ಈ ಬಾರಿ ತುಟ್ಟಿ ಭತ್ಯೆ ಹೆಚ್ಚಳದ ಸಂದರ್ಭದಲ್ಲಿ ಈ ಬಗ್ಗೆಯೂ ಮಹತ್ವದ ಘೋಷಣೆ ಆಗಲಿದೆ ಎಂಬ ನಿರೀಕ್ಷೆಯಲ್ಲಿ ನೌಕರರು ಕಾಯುತ್ತಿದ್ದಾರೆ. ಸ್ನೇಹಿತರೆ, ಮುಂಗಾರು ಸಂಸತ್ ಅಧಿವೇಶನದಲ್ಲಿ ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಅವರು ಈ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ಕೊರೋನಾ ಸಾಂಕ್ರಾಮಿಕ ವೇಳೆ ಸ್ಥಗಿತಗೊಂಡಿದ್ದ DA ಮತ್ತು DAR ಹೆಚ್ಚಳ ಮರಳಿ ಸಿಗುವುದ ಅನುಮಾನ ಎಂದು ತಿಳಿಸಿದ್ದರು. ಹೀಗಾಗಿ ಒಂದಷ್ಟು ಜನ ಬಾಕಿ ಹೆಚ್ಚಳ ಮರೀಚಿಕೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಇನ್ನು ನೌಕರರ ತುಟ್ಟಿ ಭತ್ಯೆ ಪ್ರಮಾಣ 50% ಮೀರಿದರೆ ಅದು ಮೂಲ ವೇತನ ಜೊತೆಗೆ ವಿಲೀನವಾಗುತ್ತದೆಯೇ ಎಂಬ ಪ್ರಶ್ನೆ ಶುರುವಾಗಿದೆ. ತಜ್ಞರ ಪ್ರಕಾರ ನೋಡುವುದಾದರೆ ಸದ್ಯಕ್ಕೆ ಅದು ವಿಲೀನಗೊಳ್ಳುವುದಿಲ್ಲ. ಬದಲಾಗಿ 8ನೇ ವೇತನ ಆಯೋಗ ಜಾರಿ ಆಗುವವರೆಗೂ 2 ಪ್ರತ್ಯೇಕವಾಗಿ ಮುಂದುವರಿಯಲಿದೆ ಎಂದಿದ್ದಾರೆ. ಸದ್ಯ 8ನೇ ವೇತನ ಆಯೋಗ ಜಾರಿಯಾಗುವುದು 2026ರಲ್ಲಿ. ಅಲ್ಲಿಯವರೆಗೂ ನೌಕರರು ಇನ್ನು 2 DA ಮತ್ತು DR ಹೆಚ್ಚಳ ಪಡೆಯಲಿದ್ದಾರೆ. ಸ್ನೇಹಿತರೆ, 8ನೇ ಆಯೋಗ ಯಾವಾಗ ಜಾರಿಯಾಗುತ್ತದೆ? ಕೇಂದ್ರ ಸರ್ಕಾರಿ ನೌಕರರ 6ನೇ ವೇತನ ಅಂದರೆ 8ನೇ ವೇತನ ಆಯೋಗ ರಚನೆ ಜಾರಿಯನ್ನು ನಿರೀಕ್ಷಿಸುತ್ತೇವೆ. ಸದ್ಯ 7ನೇ ವೇತನ ಆಯೋಗ ಜಾರಿಯಾಗಿ 8.5 ವರ್ಷಗಳು ಆಗಿದೆ. 8ನೇ ವೇತನ ಆಯೋಗ ರಚನೆ ಬಗ್ಗೆ ಯಾವ ಮಾಹಿತಿ ಇಲ್ಲ. ಈ ಸಂಬಂಧ ವಿವಿಧ ಸಂಘಟನೆಗಳು ಸಹ ಆಗ್ರಹಿಸಿರುವ ಆದರೆ ಮೂಲಗಳ ಪ್ರಕಾರ ಹೊಸ ವೇತನ ಆಯೋಗ ರಚಿಸುವುದು ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದಿಲ್ಲ ಎಂದು ಪಂಕಜ್ ಚೌಧರಿ ತಿಳಿಸಿದ್ದಾರೆ. ಸ್ನೇಹಿತರೆ, ಇದೇ ತರಹದ ಹೊಸ ಅಪ್ಡೇಟ್ಸ್ ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.